ಆನ್ಲೈನ್ ಅಲ್ಲಿ ಚಿಕನ್ ಆರ್ಡರ್ ಮಾಡ್ಬಿಟ್ಟು ಕುರಿ ಕುಯ್ದಂಗ್ ಮಾಡ್ತಾವನಲ್ಲಿ ಈ ತರ ಇನ್ನೊಂದ್ ಪೀಸ್ ಕಟ್ ಮಾಡು ಇಟ್ಟಿದೀವಿ ಇಲ್ಲಿ ನೋಡಿ ಗೈಸ್ ಬರೀ ತಿಂತಾನೆ ಇರ್ತಾನೆ ಏನೇನೋ ಸರ್ಕಸ್ ಮಾಡಿ ಇಟ್ಟಿದೀವಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಿರೋದು ನಮ್ಮ ಮಮ್ಮಿ ಮನೆ ಕಿಚನ್ ಅಲ್ಲಿ. ನಾನು ಒಬ್ಳೆ ಅಲ್ಲ, ಇವನ್ ಜೊತೆ ಹೇಳ್ತೀನಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್ ಇರು ಸಮಾಧಾನ. ಸೊ ಇವನ್ ಜೊತೆ ಇವತ್ತು ಕುಕಿಂಗ್ ವ್ಲಾಗ್ ಮಾಡ್ತಿದ್ದೀನಿ. ಲಾಸ್ಟ್ ಟೈಮ್ ನಮ್ಮ ಮಮ್ಮಿ ಜೊತೆ ಮಾಡಿದೆ, ಬಿರಿಯಾನಿ ಮಾಡಿದೆ. ಇವತ್ತು ಚಿಕನ್ ನಾನ್ ವೆಜ್ ಮಾಡ್ತಾ ಇದೀನಿ. ಏನಂದ್ರೆ ಚಿಕನ್ ಪಾಪ್ಕಾರ್ನ್ ಮಾಡ್ತಾ ಇದೀವಿ. ಇವನಿಗೆ ಇಷ್ಟ ಅನ್ಬಿಟ್ಟು ಅವತ್ತಿಂದ ಹೇಳ್ತಿದ್ದ, ತುಂಬಾ ದಿವಸದಿಂದ. ಸೊ ಅದಕ್ಕೆ ಅವರೇ ಹೇಳ್ತಿದ್ದ ಗೈಸ್. ಅದಕ್ಕೆ ಇವತ್ತು ಅವನ್ ಜೊತೆ ಚಿಕನ್ ಪಾಪ್ಕಾರ್ನ್ ಮಾಡ್ತಾ ಇದೀವಿ. ಆದ್ರೆ ಏನಂದ್ರೆ ಗ್ಯಾಸ್ ಅಲ್ಲಿ ಮಾಡ್ತಿಲ್ಲ, ನಾವು ಇದ್ರಲ್ಲಿ ಮಾಡ್ತಾ ಇದೀವಿ. ಏನೋ ಒಂದು ಟ್ರೈ ಮಾಡೋಣ ಅಂತ ಮಾಡ್ತಾ ಇದೀವಿ. ಇನ್ ಕೇಸ್ ಅದ್ರಲ್ಲಿ ಏನಾದ್ರು ಆಗಿಲ್ಲ ಅಂದ್ರೆ ಎಣ್ಣೆಲ್ ಹಾಕ್ಬಿಟ್ಟು ಕರ್ಬಿಟ್ಟು ತಿನ್ನೋದು ಅಷ್ಟೇ. ಎಣ್ಣೆಲ್ ಹಾಕ್ಬಿಟ್ಟು ಕರ್ಬಿಟ್ಟು ತಿನ್ನೋದು ಅಷ್ಟೇ. ಒಟ್ನಲ್ಲಿ ತಿನ್ನೋದಷ್ಟೇ. ಟ್ರೈ ಮಾಡೋಣ ಅಂತ. ಸೊ ಬನ್ನಿ ತೋರಿಸ್ತೀನಿ ಏನೇನೆಲ್ಲ ಮಾಡ್ಬೇಕು, ಹೆಂಗೆಲ್ಲ ಮಾಡ್ತೀನಿ. ನಿಮ್ಮನೇಲಿ ಏರ್ ಫ್ರೈಡ್ ಇದ್ರೆ ನೀವು ಟ್ರೈ ಮಾಡಿ. ನಾವು ಆನ್ಲೈನ್ ಅಲ್ಲಿ ಚಿಕನ್ ಆರ್ಡರ್ ಮಾಡ್ಬಿಟ್ಟು ಚಿಕನ್ ಪಾಪ್ಕಾರ್ನ್, ಇಟ್ ಈಸ್ ಎ ಬೋನ್ಲೆಸ್ ಚಿಕನ್ ಆರ್ಡರ್ ಮಾಡಿದೀವಿ. ಸೊ ನೀವು ಅಂಗಡಿಲೂ ಕುರಿ ಕುಯ್ದಂಗ್ ಮಾಡ್ತಾವನಲ್ಲಿ ಫ್ರೆಶ್ ಮೀಟ್ ವಾಶ್ ಮಾಡ್ಕೊಂಡು ಕಟ್ ಮಾಡೋಣ. ಮೊಟ್ಟೆನೂ ಬೇಕು ಒಂಚೂರು, ಏನಂತಾರೆ ಡಿಪ್ ಮಾಡಿ ಫ್ರೈ ಮಾಡೋದು. ಸೊ ನೋಡೋಣ ಹೆಂಗೆ. ಚಿಕನ್ ಕುಯ್ಯೋಣ, ನಾನು ಕುಯ್ತೀನಿ. ಒಂದು ಓವರ್ ಬಿಲ್ಡಪ್ ಗೈಸ್. ಒಂದು ಕಟ್ ಮಾಡು ಅಂದ್ರೆ ಯಾವ ತರ ಬೇಕು ಪೀಸ್ ಆ ತರ ಕಟ್ ಮಾಡು. ನೋಡಿ ಗೈಸ್ ಹೆಂಗ್ ಕಟ್ ಮಾಡ್ತಿದ್ದಾನೆ. ಸ್ವಲ್ಪ ದಪ್ಪ ಇರ್ಲಿ ಚಿಕನ್ ಪೀಸ್ ತಿನ್ನೋಗಿ. ಇನ್ ಮತ್ತೆ ಜಾಸ್ತಿ ಆಗಿಲ್ವಾ? ಇಲ್ಲ ಕಮ್ಮಿ ಆಯ್ತು. ನೋಡಿ ಬೇಗ ಕಟ್ ಮಾಡು. ಫಾಸ್ಟ್ ಕಟ್ ಮಾಡ್ಬೇಕು. ಇನ್ನು ದೊಡ್ಡದ್ ಮಾಡು, ಇನ್ನೊಂಚೂರು ದೊಡ್ಡದು. ಅದಲ್ಲ, ಅರ್ಧ ಮಾಡು. ಸೈ ನೋಡಿ ಗೈಸ್ ಬೇಗ ಹೆಂಗ್ ಕಟ್ ಮಾಡ್ತಾನೆ. ಓಕೆ ಗುಡ್ ಬಾಯ್. ಸೂಪರ್ ಆಗಿ ಕಟ್ ಮಾಡ್ತಿದ್ಯಾ. ನಾನು ನೆಕ್ಸ್ಟ್ ಮೊಟ್ಟೆ ಹೊಡಿಬೇಕು. ಇದಾದ್ಮೇಲೆ ಕಟ್ ಮಾಡಾದ್ಮೇಲೆ ಇವಾಗ ಇದು ಕರೆಕ್ಟ್ ಆಗಿ ಬರ್ತೈತೆ. ಸೂಪರ್ ಕರೆಕ್ಟ್ ಸಕ್ಕತ್ತಾಗಿ ಚಿಕನ್ ಕಟ್ ಮಾಡ್ತಾನೆ ಗೈಸ್. ಚಿಕನ್ ಅಂಗಡಿ ಕೆಲ್ಸಕ್ಕೆ ಹೋಗ್ಬಿಡ್ಬೋದು ಇವನು. ಬಿಸ್ನೆಸ್ ಮಾಡ್ಬೋದು ಅಂದ್ರೆ ಕೆಲ್ಸಕ್ಕೆ ಹೋಗ್ಬೇಕಂತ ಏನಕ್ಕೆ ಹೇಳಿ. ಓಕೆ ಬಿಸ್ನೆಸ್, ಚಿಕನ್ ಶಾಪ್ ಬಿಸ್ನೆಸ್. ಓಕೆ ಗೈಸ್ ನಮ್ಮ ಮನೇಲಿ ಚಾಕು ಶಾರ್ಪ್ ಇಲ್ಲ, ಅದಕ್ಕೆ ಕಟ್ ಮಾಡಕ್ ಕಷ್ಟ ಆಗ್ತಿದೆ. ಗೊತ್ತಿಲ್ಲ ಅಲ್ವಾ ಸಾಯಿ, ಬಟ್ ತುಂಬಾ ಕ್ರೇವಿಂಗ್ಸ್ ಆಗ್ತಿದೆ ಅಲ್ಲ. ಹಿಂಗಿದ್ರು ನಾನು ತಿಂತೀನಿ ಚಿಕನ್. ನಮ್ಮ ಹೋಟೆಲ್ ಚಾಕು ಇದ್ಯಾವುದೋ ಚಾಕು ಎತ್ಕೊಂಡ್ಬಿಟ್ಟ ಇವಾಗ. ಗೈಸ್ ಇದು ನಮ್ಮ ಹೋಟೆಲ್ ಚಾಕು. ಈ ತರ ಇನ್ನೊಂದ್ ಪೀಸ್ ಕಟ್ ಮಾಡು. ನಿಂಗೂ ಬೇಕಾ? ನಿಂಗೆ ಯಾಕೆ ಮಾಡು. KFC ಚಿಕನ್ ತರ ಬರುತ್ತೆ ಅಷ್ಟೇ. ನನಗೆ ದೊಡ್ಡದು ಹೆಂಗೋ ಒಂದ್ ಮಾಡು. ಇನ್ ಮಿಕ್ಕಿ ಚಿಕ್ಕದ್ ಮಾಡು. ನಿಧಾನ. ಓಕೆ ಡನ್, ಸಾಕು. ಇವಾಗ ಏನೋ ಇದು ಬಿಸ್ಕೆಟ್ ತಿಂತಾ ಇದೀಯ. ನಿಧಾನ. ಓಕೆ, 2 ಮೊಟ್ಟೆ ತಗೊಂಡಿದ್ವಿ. 1 kg ಚಿಕನ್ ಇದೆಯಲ್ಲ, ಸೊ ಅದಕ್ಕೆ 2 ಮೊಟ್ಟೆ ತಗೊಂಡಿದೀವಿ. ಚೆನ್ನಾಗಿ ಬ್ಯಾಟರ್ ಮಾಡಿ ನಾವ್ ಇವಾಗ ಮಿಕ್ಸಿಂಗ್ ಮಾಡ್ತಾ ಇದೀವಿ. ಮೇನು ಈ ಮಿಕ್ಸಿಂಗ್ ಅಲ್ಲಿ ಏನೇನ್ ಬೇಕು ಅಂತ ನಾನು ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ. ಫಸ್ಟ್ ಇದಕ್ಕೆ ಒಂದು ಬೌಲ್ ತಗೊಂಡು ಇದ್ರ ಮೇಲೆ ಚಿಕನ್ ಹಾಕಿ, ಮೈದಾ ಅದು ಇದೊಂದೊಂದು ಒಂಚೂರು ಇಂಗ್ರೀಡಿಯೆಂಟ್ಸ್ ಹಾಕಿ ಮಿಕ್ಸ್ ಮಾಡೋದು. ಎಸ್ ನಾವು ಇದಕ್ಕೆ 1 ಕಪ್ ಹಾಕೋತಾ ಇದೀವಿ ಮೈದಾ. ಓಕೆನಾ? ಮೈದಾ ಅದಕ್ಕೆ 1 ಕಪ್ ಜಾಸ್ತಿ ಆಗುತ್ತೆ. 2 ಕಪ್ ಸಾಕು. ಇದು ಕಲ್ಸ್ಬೇಕಲ್ಲ, ಮಿಕ್ಸ್ ಮಾಡ್ಬೇಕು. ಅದಕ್ಕೆ ತಗೊಳ್ಳಿಡು ಉಪ್ಪು, ಚಿಲ್ಲಿ ಪೌಡರ್, ಮೆಣಸ್ ಪೌಡರ್, ಮಿಕ್ಸ್ ಮಾಡ್ಬಿಟ್ಲು ಹಾಕ್ಬಿಟ್ಟು ಸ್ಪೈಸಿ ಬೇಕಂದ್ರೆ ಸ್ಪೈಸಿ. ಓಕೆನಾ? ಸ್ಪೈಸಿ ಬೇಕು, ಚೆನ್ನಾಗಿರುತ್ತೆ. ಸೊ ಇವಾಗ ಕಾರ್ನ್‌ಫ್ಲೋರ್ ಹತ್ಕೊಂಡು ತಿನ್ನು. ಕಾರ್ನ್‌ಫ್ಲೋರ್ ತಗೊಂಡು ಹೋಗೋ.
ಬೇಗ ಏನೇನು ಒಂದು ಕಾರ್ನ್ ಫ್ಲೋರ್ ಏನಕ್ಕೆ ಅಂದ್ರೆ ಕ್ರಿಸ್ಪಿ ಆಗಕ್ಕೆ, ಅನ್ಕೊಳಕ್ಕೆ ಮಸಾಲ. ಗೈಸ್ ಗೊತ್ತಿಲ್ಲ ಮಾತಾಡ್ತಾ 2 ಸ್ಪೂನ್ ಹಾಕೋಣ. 3 ಹಾಕು, ಜಾಸ್ತಿ ಹಾಕಿ ಚಿಕನ್. ಗೈಸ್ ಹೆಂಗೋ ಮಾಡ್ತಾ ಇದೀವಿ. ಹಾಕಿನ್ನು ಸಾಕು ಅನ್ಬೇಕದು. ಸಾಕು ಸಾಕು ಚಿಕನ್ ಜಾಸ್ತಿ ಇದೆ. ಸಾಕು ಸಾಕು ಹೋಗು. ಮೊಟ್ಟೆ ಗಂಟೆ ಎಲ್ಲ ಹಾಕಿದೀವಿ, ಜಿಂಜರ್ ಗೈಸ್ ಕಲರೇ ಚೇಂಜ್ ಆಗ್ಬಿಟ್ಟಿದೆ. ಸಾಕು ಸಾಕು ಸಾಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಿಕ್ಸ್ ಮಾಡ್ತಾ ಇದೀನಿ. ಇವಾಗ ಚಿಕನ್ ಒಂದೊಂದೇ ಹಾಕು ಇಲ್ಲಿ. ನೀರು ಇಲ್ಲಿ ಹಾಕು ಒಂದ್ ನಿಮಿಷ. ನೀನ್ ಹಾಕು ಒಂದ್ ನಿಮಿಷ. ಅಯ್ಯೋ ಗೈಸ್ ಅದೇನೋ ಹೇಳ್ತಾರಲ್ಲ, ಪೂರ್ತಿ ಗೊತ್ತಿರೋರ್ ಜೊತೆ ಇರ್ಬೋದು, ಏನು ಗೊತ್ತಿರೋ ಜೊತೆನೂ ಇರ್ಬೋದು, ಅರ್ಧ ಬರ್ಧ ಗೊತ್ತಿರೋರ್ ಜೊತೆ ಹಿಂಗೆ ನನಗೆ ಹೇಳ್ತಿದೆ ಮಾತ್ನ. ಆಯ್ತಾಯ್ತು ಸೈಲ್ ಹಾಕು. ನೋಡಿ ಗೈಸ್ ಹಿಂಗೆ ಈ ತರ ಮಿಕ್ಸ್ ಮಾಡ್ಬೇಕು. ಓಕೆನಾ? ಇಲ್ಲಿ ನೋಡಿಲಿ, ಈ ತರ ಮಿಕ್ಸಿಂಗ್ ಹಾಕೆಲ್ಲ ಒಂದೊಂದೇ. ಇದು ಏನ್ ಗೊತ್ತಾ, ಕೋಟಿಂಗ್ ತುಂಬಾ ಸಖತ್ತಾಗಿದ್ರೆ ಮಾತ್ರ. ಅದ್ 2 ಪೀಸ್ ಆಮೇಲೆ ಇಡು, ಆಯ್ತಾ? ಇನ್ನೂ ಐತೆ, ಅದಿಡ ಆಮೇಲೆ. ಆಮೇಲೆ ಅವನು ಇವಾಗ ಇಷ್ಟು ಮಿಕ್ಸಿಂಗ್ ಆದ್ಮೇಲೆ ನೋಡು, ಆಯ್ತಾ? ಇವಾಗ ಇದನ್ನ ಏನ್ ಮಾಡೋಣ, ಸೈಡ್ಗೆ ಇಡೋಣ ಒಂದ್ 5 ನಿಮಿಷ. ಓಕೆನಾ? ಎಸ್ ನೋಡಿ ಈ ತರ. ಇನ್ನು ಹಾಕೊಂಚೂರು ಖಾಲಿ ಆಗತ್ತೆ. ಯಾಕೋ ಇದೆ ನಾಷ್ಟ ನಂಗೆ. ಸಾಕು 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 ಸಾಕು. ಫುಲ್ಲು ನೀವು ಮಿಕ್ಸಿಯಲ್ಲಿ ಹಾಕೊಂಡು ರುಬ್ಕೊಬಹುದು, ಕೈಯಲ್ಲೂ ಹಿಂಗ್ ಮಾಡ್ಬೋದು ಆಕ್ಚುಲಿ. ಆಯ್ತಾ? ಇವಾಗ ಈ ಏರ್ ಫ್ರೈಯರ್ ಆನ್ ಮಾಡಿ ಹೆಂಗ್ ಮಾಡೋದೇ ಗೊತ್ತಿಲ್ಲ. ಇದು ಮಿಕ್ಸ್ ಆಗಿದೆ. ಇವಾಗ ಮೊಟ್ಟೆ. ಓಕೆನಾ? ಇಷ್ಟೇ 3 ಇಂಗ್ರೀಡಿಯೆಂಟ್ಸ್. ಇವಾಗ ಇದ್ರಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಇದ್ರಲ್ಲಿ ಒಂಚೂರು ಎಲ್ಲ ಎಣ್ಣೆ ಹಚ್ಬಿಟ್ಟು ಒಂದೊಂದೇ ಇಡೋಣ. ಹೆಂಗ್ ಇಡೋಣ ಅಂತ ಹೇಳ್ತೀನಿ. ಇಲ್ಲಿ ಎಣ್ಣೆ ತಗೊಂಡ್ಬೋಗು, ಒಂಚೂರು ಅಪ್ಲೈ ಮಾಡಕ್ಕೆ. ಬ್ರಷ್ ಏನಾದ್ರು ಇದೆಯಾ? ಇಲ್ಲ, ಅದಲ್ಲ ಪೇಂಟ್ ಬ್ರಷ್ ಇದೆ ಕೊಡ್ಲಾ? ಮನೇಲಿ ಒಂದಿದ್ರೆ ಇನ್ನೊಂದಿರಲ್ಲ ಗೈಸ್. ಬ್ರಷ್ ಇತ್ತಂತೆ, ಹೋಟ್ಲಿಗೆ ಯೂಸ್ ಮಾಡಿದ್ರಂತೆ. ಆಯ್ತು ಹಾಕಪ್ಪ. ಇದ್ರಲ್ಲ ಸೈಲ್ ಮಾಡೋದು ಹಿಂಗ. ಪ್ರಾಮಿಸ್ ಗೊತ್ತಿಲ್ಲ, ಇದ್ರಲ್ಲ ಮಾಡ್ಬೋದು. ಓಕೆ, ನಾವ್ ಇದ್ರಲ್ಲೇ ಟ್ರೈ ಮಾಡೋಣ. ಒಂದ್ 4-5 ಪೀಸ್ ಹಾಕಿ ಒಂಚೂರು ಇದು ಇಟ್ಕೊಳತ್ ಕೊಡು. ಇದ್ ಮಾಡಿದ್ಯಾ? ಇಲ್ಲ. ಇಲ್ಲಿ ನೋಡಿ, ಹಿಂಗ್ ಮಾಡಿ ಮತ್ತೆ ಇದು ಹಿಂಗೆಲ್ಲ ಮಾಡಿ ನೋಡಿ, ಹಂಗೆ ಕಾಣಿಸ್ತೈತಿ. ಇರೋ ಒಂದೊಂದೇ ಹಾಕಿ. ಯಾರು ಕಂಜೂಸ್ ಎಲ್ಲ ಕಣೋ, ಒಂದೊಂದೇ ಇಲ್ಲಿ ಇಡ್ಬೇಕು. ದೊಡ್ಡ ಪೀಸ್ ಎತ್ತು ಅಂದ್ರೆ ಆನ್ ಮಾಡು, ಓಪನ್ ಮಾಡೋದು. ನಾನು ಹಾಕಿದೆ 55 ಸೆಕೆಂಡ್ಸ್. ಸಾಕ? 1 ನಿಮಿಷ ಹೆಂಗ್ ಗೊತ್ತಾಗುತ್ತೆ? ಗೊತ್ತಿಲ್ಲ. ಇಟ್ಟಿದೀವಿ ಇಲ್ಲಿ ನೋಡಿ ಗೈಸ್. ಬರೀ ತಿಂತಾನೆ ಇರ್ತಾನೆ, ಏನು ಇಲ್ಲ. ಬಿಸ್ಕೆಟ್ ತಿಂದ, ಇವಾಗ ಚಿಪ್ಸ್ ತಿಂತಾನೆ. ಇನ್ ಮಾಡು ಫಸ್ಟ್. ಇನ್ಯಾರು? ನಾನು ಆರ್ಡರ್ ಮಾಡಿದ್ದು. ಆಯ್ತು, ಇದ್ ಮಾಡಿ ನೋಡು. ಆಗ್ತಿದೆ ಗೈಸ್. ಇಲ್ಲಿ ನೋಡಿ, ಏನೇನೋ ಸರ್ಕಸ್ ಮಾಡಿ ಇಟ್ಟಿದೀವಿ. ನೋಡಿ ಹೆಂಗ್ ಕಾಣಿಸ್ತೈತೆ ಒಳಗಡೆ. ಬಟ್ ಇದು ಆನ್ ಮಾಡಿದೀವಿ. ಆನ್ ಮಾಡಾದ್ಮೇಲೆ ಸ್ಟಾರ್ಟ್ ಒತ್ಬಿಟ್ರೆ ಇದು ಗೈಸ್ ನಗೆಟ್ಸ್ ಮಾಡ್ಬೋದು, ಪಿಜ್ಜಾ ಮಾಡ್ಬೋದು, ಆಮೇಲೆ ಬ್ರೆಡ್ ಟೋಸ್ಟ್, ಸ್ಯಾಂಡ್ವಿಚ್ ಸಖತ್ತಾಗಿರುತ್ತೆ. ಐ ಥಿಂಕ್ ಗಾರ್ಲಿಕ್ ಬ್ರೆಡ್ ಮಾಡೋಣ ಸರ್ ಒಂದ್ಸತಿ. ಚೀಸ್ ಗಾರ್ಲಿಕ್ ಬ್ರೆಡ್ ಮೈ ಫೇವ್ರೆಟ್ ಗೈಸ್. ಯಾವಾಗ್ಲೂ ನಂಗೆ ಚೀಸ್ ಗಾರ್ಲಿಕ್ ಬ್ರೆಡ್ ಅಂದ್ರೆ ತುಂಬಾ ಇಷ್ಟ. ಅದನ್ನು ಒಂದ್ಸತಿ ಟ್ರೈ ಮಾಡೋಣ. ಇವಾಗ ನೋಡೋಣ ಹೆಂಗಿದೆ ಅಂತ. ಫ್ರೈ ಆಗ್ತಿದೆ ಅಂತ ಏನು ಗೊತ್ತಾಗ್ತಿಲ್ಲ. ಲೆಟ್ಸ್ ಸಿ. ಬಿಸಿ ಆಗ್ತಿದೆ ಗೈಸ್, ಬಿಸಿ ಆಗ್ತಿದೆ, ಕಾಣಿಸ್ತಿದೆ. ನೋಡು, ಒಂದು 10-15 ಮಿನಿಟ್ಸ್ ಆದ್ಮೇಲೆ ಬರೋಣ ಇಲ್ಲಿಗೆ. ಆಯ್ತಾ? ಆಗಿದೆ ಅನ್ಸುತ್ತೆ ನೋಡಿ ಹೆಂಗಿದೆ. ವಾವ್, KFC ಚಿಕನ್ ಹಂಗೆ ಇದೆ. ವಾವ್, ಇವಾಗ ಜಾಸ್ತಿ ಪೀಸಸ್ ನ ಫ್ರೈ ಮಾಡಕ್ ಇಟ್ಟಿದ್ವಿ. ನಮ್ಮ ಮಮ್ಮಿ ನೋಡಿ ಇಲ್ಲಿ ಪಕ್ಕದಲ್ಲಿ ಕಾಯ್ತಾ ಇರೋದು.
ಓಕೆ, ಇವಾಗ ಎಲ್ಲರಿಗೂ ಒಂದೊಂದು ಪ್ಲೇಟ್ಗೆ ಹಾಕೊಂಡು ಟ್ರೈ ಮಾಡೋಣ. ಓಕೆನಾ ಸಾಯಿಲ್? ಒಂದೊಂದ ಎಲ್ಲಾರಿಗೂ ಒಂದೇ ಸತಿ ಪ್ಲೇಟಲ್ಲಿ ಹಾಕ್ತೀನಿ. ಸೋಫಾ ಬನ್ನಿ. ಆಯ್ತು ಹೋಗ್ರಿ, ಕುತ್ಕೊಳ್ಳಿ ಹೋಗ್ರಿ, ಎಲ್ಲ ಕುತ್ಕೊಳ್ಳಿ ಹೋಗ್ರಿ. ಇವಾಗ ಇಷ್ಟು 1 ಸೆಕೆಂಡಲ್ಲಿ ಖಾಲಿ ಆಗುತ್ತೆ. ಸೊ ನಾವ್ ಇದಕ್ಕೆ ಎಲ್ಲ ನನಗೆ ಎಲ್ಲಾರ್ಗೂ ಏನೋ ಬ್ಲಾಗ್ ಮಾಡ್ತಾವಳು ಅವಳು, ಅದಕ್ಕೆ ಬರ್ತಾ ಇಲ್ಲ. ಬೇಗ ಮುಗಿಸು, ಗೇಮ್ ಆಡ್ಬೇಕು ನಾನು. ಒಂದೇ ಮನೇಲಿ 2 ಬ್ಲಾಗರ್ ಬಂದ್ಬಿಟ್ರೆ ತುಂಬಾ ಹಿಂಸೆ ಗೈಸ್. ಬರದೇ ಬ್ಲಾಗ್ ಮಾಡಕ್ಕೆ ನಮ್ಮ ಮನೆಗೆ. ಆಯ್ತು ಹೌದು ಹೇಳಿದ್ದೇನೆ ಬೆಳಗ್ಗೆ ನನಗೆ, ಪಪ್ಪ ನೀನ್ ಕನ್ಸಲ್ ಬಂದ್ಬಿಟ್ಟಿದ್ರಿ. ಬಟ್ ಪಪ್ಪ ನೀವ್ ಬರೋಷ್ಟ್ರಲ್ಲಿ ಖಾಲಿ ಆಗುತ್ತೆ. ದಯವಿಟ್ಟು ಯಾರು ಟ್ರೈ ಮಾಡಕ್ ಹೋಗ್ಬಿಡಿ. ಮಾಡಿದ್ರೆ ಆಂಬುಲೆನ್ಸ್ ಮನೆ ಕೆಳಗೆ ನಿಲ್ಸ್ಕೊಂಡು ನಿಜ ಹೇಳು, ಒಂಚೂರು ಚೆನ್ನಾಗಿಲ್ಲ. ಹಾಸ್ಪಿಟ್ಲು ಸರಿ ನಿಜ ಹೇಳು, ಒಂಚೂರು ಚೆನ್ನಾಗಿಲ್ಲ ಅನ್ಬಿಡು, ನೋಡ್ಬಿಟ್ಟು ಹೇಳು. ತಿನ್ಬೇಡಿ ಸಾಯಿಲ್, ಬಾ ಸಾಯಿಲ್, ನಾವೇ ಕೊಡ್ಬೇಡ ಸಾಯಿಲ್ ಅವ್ನ್ಗೆ. ಮುಟ್ಸ್ಲು ಬೇಡ ಅವನ. ನೋಡಿ ಗೈಸ್, ಚೆನ್ನಾಗಿಲ್ಲ ಅಂದವ್ರು ಹೆಂಗ್ ತಿಂತವ್ರು ನೋಡಿ ಗೈಸ್. ಸಾಕು ಸಾಕು. ಪಾಪ್ಕಾರ್ನ್ ಚಿಕನ್ ಪಾಪ್ಕಾರ್ನ್ ತರ ಇದೆಯಾ? ಪಾಪ್ಕಾರ್ನ್ ಹೆಂಗ್ ಬರುತ್ತೆ ನಿಮ್ಗೆ? ಟೇಸ್ಟ್ ಚೆನ್ನಾಗಿದೆ ಮಾ, ಬಟ್ ಇದು ದಪ್ಪ ಆಯ್ತಿದೆ ಮೇಲ್ಗಡೆ. ಅದು ಕ್ರಶ್ ಮಾಡ್ಬೇಕಾಯ್ತು ನಾವು. ಚೆನ್ನಾಗಿ ಪೌಡರ್ ತರ ಮಾಡಿದ್ರೆ ಸಖತ್ತಾಗಿ ಬಂದಿರೋದು. ಅದು ಕ್ರಶ್ ಮಾಡಿದೀವಿ, ಅದಕ್ಕೇನೆ ಹಂಗ್ ಬಂದಿರೋ. ಪೌಡ್ರ್ ಮಾಡಿದ್ರೆ ಸಗದಾಗಿ ಬರ್ತಿತ್ತು. ಎಲ್ಲಾರ್ಗು ಕೊಟ್ಟಾಯ್ತು. ಇವಾಗ ನಾವ್ ಇದನ್ನ ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀವಿ. ಹೆಂಗಿತ್ತು ಸಾಯಿಲ್? ಸಕಲಾಯ್ತು. ನಾವ್ ಹೇಳೋದ್ ಬೇಡ, ಎಲ್ಲಾರು ಹೆಂಗ್ ತಿಂತವ್ರೆ ಅಂದ್ರೆ ಗೊತ್ತಾಗ್ಬೇಕು ಎಷ್ಟು ಚೆನ್ನಾಗಿತ್ತು ಅಂತ. ನೀವು ಇದನ್ನ ಟ್ರೈ ಮಾಡಿ. ಅದೇ ಏನಂದ್ರೆ ಕಾರ್ನ್ ಫ್ಲಾಕ್ಸ್ ನ ನೀವು ಫುಲ್ ಮಿಕ್ಸಿಗೆ ಹಾಕ್ಬಿಟ್ಟು ಗ್ರೈಂಡ್ ನೀವು ಇದು ಮಾಡ್ಕೊಂಡು ಬದಲು ಬ್ರೆಡ್ ಕ್ರಮ್ಸ್ ಮತ್ತೆ ಇದು ಲೇಸ್ ಇದ್ರಲ್ಲೂ ಟ್ರೈ ಮಾಡ್ಬೋದು, ಇದನ್ನ ಟ್ರೈ ಮಾಡ್ಬೋದು. ಬಟ್ ಏನಂದ್ರೆ ನೀವು ಒಂಚೂರು ಗ್ರೈಂಡ್ ಮಾಡ್ಬಿಟ್ಟು ಮೇಲೆ ಹಾಕ್ಬಿಟ್ಟು ಫ್ರೈ ಮಾಡಿ ಸಕತ್ತಾಗಿರುತ್ತೆ. ಇನ್ ಕೇಸ್ ನಿಮ್ ಮನೇಲಿ ಹೇರ್ ಫ್ರೈಯರ್ ಇಲ್ಲ ಅಂದ್ರೆ ಎಣ್ಣೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಬಿಟ್ಟು ಕೆಚಪ್ ಜೊತೆನೂ ತಿನ್ನಿ, ಸಕ್ಕತ್ತಾಗಿರುತ್ತೆ. ಅವ್ರ ಮನೆ ಇಲ್ಲ ಅಂದ್ರೆ ನಮ್ಮ ಮನೆಗೆ ಬಂದು ಮಾಡ್ತಾಳೆ. ಮನೆಗೆ ಇದ್ದಿದ್ರೆ ಇರ್ಲಿಲ್ಲ ಅಂದ್ರೆ ನಾನು ಎಣ್ಣೆಯಲ್ಲಿ ಕರ್ದಿ ಮಾಡ್ತಿದ್ದೆ. ಇವಾಗ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಏನ್ ಮಾಡ್ಬೇಕು ಅಂತ ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವ್ಲಾಗು ಪಿಜ್ಜಾ ಮಾಡ್ತೀವಿ. ಓಕೆನಾ ಸಾಯಿಲ್? ಪಿಜ್ಜಾ ಅಂತೆ ಓಕೆನಾ? ಹೆಂಗ ಆಡ್ತಾನೆ ಅಂದ್ರೆ ಇವನು ಓವರಾಗಿ ಆಡ್ತಾನೆ. ನಮ್ಮ ಏರ್ ಫ್ರೈಯರ್ ನಾವೇ ಯೂಸ್ ಮಾಡಲ್ಲ ಗೈಸ್, ತುಂಬಾ ಜೋಪಾನವಾಗಿ ಸಾಕ್ತಾ ಇದೀವಿ. ಅದಕ್ಕೆ ಹಂಗೆ ಇಟ್ಟಿರೋದು. ಅವನಿಗೆ ತಿಂತವನೆ ಬೇಕಾ?